ಮೊದಲ ಹಂತದ ಮತದಾನಕ್ಕೆ ದಿನ ಹತ್ತಿರವಾಗ್ತಿದ್ದಂತೆ ರಾಜಕೀಯ ಜಂಗಿ ಕುಸ್ತಿ ಜೋರಾಗಿ ನಡೆದಿದೆ. ಅದರಲ್ಲೂ ತೆನೆ ಹೊತ್ತ ನಾಯಕರು ಹಾಗೂ ಜೋಡೆತ್ತಿನ ನಡುವೆ ಟಾಕ್ ಫೈಟ್ ಕಾವು ಪಡೆದುಕೊಂಡಿದೆ. ಅಧಿಕಾರ ಇದ್ದಾಗ ಏನು ನಿನ್ ಕೈಯಲ್ಲಿ ಹರಿಯಕ್ಕಾಗದೆ, ಈಗೇನು ನಾನು ಹರಿತೀನಿ ಅಂದ್ರೆ ಏನು ಹರಿಯೋದು ನೀನು? ಕಾಂಗ್ರೆಸ್ ನಾಯಕರಿಗೆ ನಿದ್ದೆಗೆಡಿಸಿರೋದು ಜೆಡಿಎಸ್ ಪಕ್ಷ. ನಾವು ಮೈತ್ರಿ ಮಾಡ್ಕೊಂಡಿರ್ಲಿಲ್ವಾ, ಜೆಡಿಎಸ್ ಹೆಂಗ್ ಮುಗಿಸಿದ್ದು ಆ ರೀತಿ ಇಲ್ಲೂ ಮುಗಿದೋಗ್ಬಿಡುತ್ತೆ ಅಂತ ಲೆಕ್ಕ ಹಾಕಿದ್ರು. ಅಗಲ ಕನಸು ಕಾಣ್ತಾ ಇದ್ದೀರಿ. ಮಂಡ್ಯ ಅಖಾಡದಲ್ಲಿ ಸಿಎಂ ಡಿಸಿಎಂ ಖದರ್, ವಿಪಕ್ಷಗಳ ಕೌಂಟರ್ಗೆ ಸಿದ್ದು ಡಿಕೆ ಎನ್ಕೌಂಟರ್. ಮಂಡ್ಯದಲ್ಲಿ ಎಚ್ಡಿಕೆಯನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿರೋ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಮಂಡ್ಯ ಕ್ಷೇತ್ರದಲ್ಲೇ ರೌಂಡ್ಸ್ ಹಾಕಿದ್ರು. ಕೆಆರ್ಪೇಟೆ, ಕೆಆರ್ ನಗರ, ನಾಗಮಂಗಲದಲ್ಲಿ ಮತಬೇಟೆ ನಡೆಸಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಕ್ಯಾಂಪೇನ್ ಮಾಡಿದ್ರು. ಕುಮಾರಸ್ವಾಮಿ ವಿರುದ್ಧ ಏಕವಚನದಲ್ಲಿ ಹರಿಹಾಯ್ದ ಡಿಕೆಶಿ ಮಿಸ್ಟರ್ ಕುಮಾರಸ್ವಾಮಿ ಅಂತಾನೆ ಗುಡುಗಿದ್ರು. ಅಧಿಕಾರ ಇದ್ದಾಗ ಏನು ನಿನ್ ಕೈಯಲ್ಲಿ ಹರಿಯಕ್ಕಾಗದೆ, ಈಗೇನು ನಾನು ಹರಿತೀನಿ ಅಂದ್ರೆ ಏನು ಹರಿಯೋದು ನೀನು? ನಾವು ಏನೋ ಇರ್ಲಿ, ಬಿಜೆಪಿಯವರು ದೂರ ಇರ್ಲಿ ಅಂತ ಅನ್ಬಿಟ್ಟು ನಿನ್ನ ಚೀಫ್ ಮಿನಿಸ್ಟರ್ ಮಾಡಿದ್ರೆ 39 ಜನ ಗೆದ್ದವರು, ನಾವು 80 ಜನ ಮಾಡಿದ್ರೆ ಏನ್ ಬೆನ್ ಚಾಕೋಗ್ಬಿಟ್ಟಿದ್ವಾ? ಯಾಕವತ್ತು ಮಾತಾಡ್ಲಿಲ್ಲ ನೀನು? ಸರ್ಕಾರ ಪತನ ಆಗುತ್ತೆ ಅನ್ನೋ ದೇವೇಗೌಡರ ಹೇಳಿಕೆಗೆ ಸಿದ್ದರಾಮಯ್ಯ ತಿರುಗೇಟು ಕೊಟ್ರು. ಕುಮಾರಸ್ವಾಮಿ, ಅಗಲ ಕನಸು ಕಾಣ್ತಾ ಇದ್ದೀರಿ. ನಿಮ್ಮ ಕನಸು ನನಸಾಗಲ್ಲ. ಇವರು ಹೇಳಿದ ತಕ್ಷಣ ಸರ್ಕಾರ ಬಿದ್ದೋಗ್ಬಿಡ್ತಿಲ್ಲ. ಯಾಕಂತಂದ್ರೆ ಹೊಟ್ಟೆ ಉರಿ. ಸಿದ್ದರಾಮಯ್ಯ 2ನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅನ್ನೋ ಹೊಟ್ಟೆ ಉರಿ. ಇತ್ತ ಮೈಸೂರಿನಲ್ಲಿ ಕಾಂಗ್ರೆಸ್ಗೆ ತಿರುಗೇಟು ನೀಡಿದ ಕುಮಾರಸ್ವಾಮಿ ಹತ್ತಿದ ಏಣಿಯನ್ನ ತಳ್ಳೋದು ಡಿಕೆಶಿಯ ಹುಟ್ಟುಗುಣ ಅಂತ ಕುಟುಕಿದ್ರು. ಇವತ್ತು ಅವ್ರು ತಿಳ್ಕೊಂಡಿದ್ರು ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಏನೋ ಕಾಟಾಚಾರಕ್ಕೆ ಮಾಡ್ಕೊಂಡಿದ್ದಾರೆ. ಎಲ್ಲಿಂದ ಆಯ್ತದೆ ಮೈತ್ರಿ? ನಾವು ಮೈತ್ರಿ ಮಾಡ್ಕೊಂಡಿರ್ಲಿಲ್ವಾ, ಜೆಡಿಎಸ್ ಹೆಂಗೆ ಮುಗಿಸಿದ್ದು ಆ ರೀತಿ ಇಲ್ಲೂ ಮುಗಿದೋಗ್ಬಿಡುತ್ತೆ ಅಂತ ಲೆಕ್ಕ ಹಾಕಿದ್ರು. ಆದರೆ ಜೆಡಿಎಸ್ಸು ಬಿಜೆಪಿಯ ಕಾರ್ಯಕರ್ತರಿಂದ ಹಿಡಿದು ನಾಯಕರವರಿಗೆ ನಾವು ಒಟ್ಟಾಗಿ ಕೆಲಸ ಮಾಡ್ತಿರತಕ್ಕಂಥದ್ದು ನೋಡಿ ಪಾಪ ನಿದ್ದೆಗೆ ಭಂಗ ಆಗಿದೆ, ನಿದ್ದೆಗೆಟ್ಟಿದ್ದಾರೆ. ಇನ್ನು ಸಂಸದೆ ಸುಮಲತಾ ಮೈಸೂರಿನಲ್ಲಿ ಪ್ರಚಾರ ಮಾಡಿದ್ರು, ಮಂಡ್ಯಕ್ಕೆ ಕಾಲಿಟ್ಟಿಲ್ಲ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕುಮಾರಸ್ವಾಮಿ, ಪ್ರಚಾರಕ್ಕೆ ಇನ್ನು 3 ದಿನ ಇದೆ, ನೋಡೋಣ ಅಂತಂದ್ರು. ಬ್ಯೂರೋ ರಿಪೋರ್ಟ್, TV9.